ಈಗಾಗಲೇ ಅದು ಒಂದು ರೀತಿಯಿಂದ ಪ್ರೂವ್ ಆದಂಥ ಪ್ರಸಂಗ ಆಗಿದೆ. ಆದರೂ ಅದು ನಂಬ್ತಾ ಇಲ್ಲ ಯಾರು, ಅದನ್ನು ಎನ್ಕ್ವೈರಿಗೆ ಹಾಕ್ತಾ ಇಲ್ಲ, ತನಿಖೆ ಮಾಡ್ತಾ ಇಲ್ಲ. ಈಗ ಬ್ಯಾಸತ್ ಚಿನ್ನಯ್ಯ ಸಹಜದ ಉಲ್ಟ ಹೊಡೆದಿರ್ಬೇಕು, ಹೊಡೆತಕ್ಕೆ. ಯಾಕಪ್ಪ ಅಂತಂದ್ರೆ ಇಲ್ಲೇ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಚೆನ್ನೈಗೆ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ನಮ್ಮ ಏನಪ್ಪ ಅಂತಂದ್ರೆ ಜಯಂತ್ ಟಿ ಅವ್ರು ಕೊಟ್ಟಂಥ ಹೇಳಿಕೆನ ಸಾಕ್ಷಿ. ಅವನಿಗೆ ಬಡದ ಅಂಜಿಸಿ ಒಬ್ಬ ಅಶಿಕ್ಷಿತ ವ್ಯಕ್ತಿ ಅವನ ಅಂಜಿಸಿ ಬಾಯಿ ಬಿಡಿಸಿ ಇದೇ ರೀತಿಯಾಗಿ ಹೇಳಬೇಕಂತ ಮಾತಾಡ್ಸೋಕೆ ಹೆಚ್ಚಿದ್ರು ಅನ್ನೋಂಥ ಆರೋಪ ಮಾಡೋರಲ್ಲಿ ಅರ್ಥದ ಅನ್ನುವಂಥ ಮಾತ್ರ ಈ ಸಂದರ್ಭ ಹೇಳಬೇಕಾಗ್ತದೆ. ಅಂದ್ರೆ ಚೆನ್ನೈಯನ್ನು ಈ ಒಂದು ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಅನ್ಬೋದು, SIT ಅನ್ಬೋದು, ಸರ್ಕಾರ ಅನ್ಬೋದು, ಅಥವಾ ಇದರಿಂದ ಒಂದು ಷಡ್ಯಂತ್ರ, ದೊಡ್ಡ ಷಡ್ಯಂತ್ರ, ಆ ವ್ಯಕ್ತಿ ಇವನ್ನ ಕರ್ಪ್ ಮಾಡುವಲ್ಲಿ ಯಶಸ್ವಿ ಆದರು ಅಂದರೆ ಅದಕ್ಕೆ ಈಗ ಸತ್ಯ ಹೊರಗೆ ಬಂತು ಅಂತ ಹೇಳಿಕೊಟ್ಟವರು ನಮ್ಮ ಹೆಗ್ಗಡೆಯವರು. ಅದ ನಂತರ ನಡೆದ ಆ ಮಧ್ಯಾರ ಈಗಂತೂ ಇಲ್ಲಿವರೆಗೆ ಆದಂಥ ಡೆವಲಪ್ಮೆಂಟ್ ನೋಡಿದಾಗ ಈ ಚಿನ್ನಯ್ಯ ಸತ್ಯ ಹೇಳಿಕೊ ಸಿಕ್ಕೊಂಡು ಬಿದ್ದ ಅನ್ನುವಂಥದ್ದು. ಯಾಕಂದರೆ ಒಬ್ಬ ಸತ್ಯ ಹೇಳೋವಾಗ ಏನೇನು ಆಗ್ತದೆ ಅನ್ನೋದಕ್ಕೆ ಇವತ್ತೊಂದು ಸಾಕ್ಷಿ ಆಗಿಬಿಟ್ಟವ. ಹೀಗಾಗಿ ಮುಂದಿನ ದಿನದಲ್ಲಿ ಯಾರಾದರೂ ಇಂಥ ಕೇಸ್ಗಳು ಬಂದಾಗ ಸಹಜವಾಗಿ ಓಡೋಗಿಬಿಡ್ತಾರೆ. ಬೇಡಪ್ಪ ಸಾಕ್ಷಿದಾರನ ಪಡೆದು ಬಿಡೋಂಗದ, ನಮ್ಮ ಹತ್ರ ಅವಶ್ಯಕತೆ ಇಲ್ಲ, ಬೇಡ ಅನ್ನೋಂಥ ಪ್ರಸಂಗ ಬರೋ ಸಾಧ್ಯತೆಗಳಿದ್ದಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ನಾವು ಇವತ್ತು ನಮ್ಮ ಚಿನ್ನಯ್ಯನ ನೋಡ್ಬೋದು.